ನಿಮ್ಮ ಗಂಡನ ಸಂಪಾದನೆ ದುಪ್ಪಟ್ಟಾಗಬೇಕೆಂದರೆ ಗಂಡ ಮಾಡುವ ಪ್ರತಿ ಕೆಲಸದಲ್ಲೂ ಅದೃಷ್ಟ, ವಿಶೇಷ ಧನಲಾಭ ಕಾಣಲು, ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡಲು ಏನು ಮಾಡಬೇಕು? ಮನೆಯ ಯಜಮಾನ ಚೆನ್ನಾಗಿ ದುಡಿದ್ರೇನೆ, ಆತನಿಗೆ ಅದೃಷ್ಟ ಚೆನ್ನಾಗಿದ್ರೇನೆ ಮಾತ್ರ ಒಂದು ಇಡೀ ಕುಟುಂಬವು ಸುಖವಾಗಿರಲು ಸಾಧ್ಯವಾಗುತ್ತೆ. ಮನೆಯಲ್ಲಿ ಮೊದಲು ಈ ತಪ್ಪುಗಳು ಆಗದಂತೆ ನೋಡಿಕೊಂಡರೆ ಗಂಡನಿಗೆ ಆಗುವಂತಹ ಕಾರ್ಯ ಅಡೆತಡೆಗಳು ಹಾಗೂ ನಷ್ಟಗಳ ಪ್ರಮಾಣ ಕಡಿಮೆಯಾಗುತ್ತೆ. ಎಷ್ಟೋ ಜನರು ಗೊತ್ತಿದ್ದು ಗೊತ್ತಿಲ್ಲದೆ ಈ ತಪ್ಪನ್ನ ಮಾಡ್ತಿರ್ತೀರಾ. ಗಂಡ ಕೆಲಸದ ಮೇಲೆ ಅಥವಾ ಇನ್ಯಾವುದೇ ಕಾರಣಕ್ಕಾಗಿ ಹೊರಗಡೆ ಹೋದ ತಕ್ಷಣ ಮನೆಯ ಮುಖ್ಯದ್ವಾರವನ್ನ ಹಾಕ್ತೀರಾ. ಈ ರೀತಿ ಯಾವಾಗಲೂ ಕೂಡ ಮಾಡಬಾರದು. ಗಂಡ ಹೊಸ್ತಿಲು ದಾಟಿದ 10 ನಿಮಿಷ ಆದ ನಂತರ ಕಾದು ನಂತರ ಮುಖ್ಯದ್ವಾರವನ್ನ ಮುಚ್ಚಬೇಕು. ಗಂಡ ಮನೆಯಿಂದ ಹೋದ ತಕ್ಷಣ ಅಷ್ಟೇ ಅಲ್ಲದೆ ಮನೆಯಿಂದ ಯಾವುದೇ ಅತಿಥಿ ಹೋದ ತಕ್ಷಣವೂ ಕೂಡ ಮನೆಯ ಮುಖ್ಯದ್ವಾರವನ್ನು ಹಾಕಬಾರ್ದು, ಮನೆಯ ಕಸವನ್ನು ಕೂಡ ಗುಡಿಸಬಾರ್ದು. ಇನ್ನು ಅತಿ ಮುಖ್ಯವಾಗಿ ನಿಮ್ಮ ಯಜಮಾನ ಹೊರಗಡೆ ಹೋಗುವುದನ್ನೇ ಕಾದು ಹೋದ ತಕ್ಷಣ ಸ್ನಾನಕ್ಕೆ ಹೋಗ್ತಿರ್ತೀರ. ಈ ರೀತಿ ಗಂಡನು ಹೊರಗಡೆ ಹೋದ ತಕ್ಷಣ ಸ್ನಾನಕ್ಕೆ ಹೋಗಬಾರ್ದು. ಇದರಿಂದ ಗಂಡನಿಗೆ ಅಂದರೆ ನಿಮ್ಮ ಮನೆಯ ಯಜಮಾನನಿಗೆ ಅದೃಷ್ಟ ಕಡಿಮೆ ಆಗ್ತಾ ಹೋಗುತ್ತೆ. ಗಂಡ ಮನೆಯಿಂದ ಹೊರ ಹೋದ 5ರಿಂದ 10 ನಿಮಿಷಗಳ ಕಾಲ ಆದ ನಂತರ ಮಾತ್ರ ಹೆಂಡತಿಯು ಸ್ನಾನಕ್ಕೆ ಹೋಗಬೇಕಾಗುತ್ತೆ. ಆಗ ಮಾತ್ರ ಗಂಡ ಹೋದ ಕಡೆ ಆತನ ಕೆಲಸದಲ್ಲಿ ಯಶಸ್ಸು ಹಾಗೂ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಅಂತ ಪ್ರಾಮಾಣಿಕ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡಲಾಗಿದೆ. ಇನ್ನು ಒಗೆದ ಬಟ್ಟೆಗಳು ಒಣಗಿದ ಮೇಲೆ ಆ ಬಟ್ಟೆಗಳನ್ನು ಮಡಚುವಾಗ ತಲೆ ಕೆಳಗಾಗಿ ಮಾಡಿ ಮಡಚಬಾರದು. ಹಾಗೆಯೇ ಹಣೆಗೆ ಕುಂಕುಮವನ್ನು ಇಡಬೇಕಾದ್ರೆ ಈ ಚಿಕ್ಕ ಮಂತ್ರವನ್ನು ಹೇಳಿಕೊಂಡು ಹಣೆಗೆ ಕುಂಕುಮವನ್ನು ಇಟ್ಟರೆ ಗಂಡನಿಗೆ ಅದೃಷ್ಟ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ. ಅಖಂಡ ಯಶಸ್ಸು ಉಂಟಾಗಿ ಗಂಡನ ಏಳಿಗೆ ಆಗ್ತಾ ಹೋಗುತ್ತೆ. ಆ ಚಿಕ್ಕ ಮಂತ್ರ ಯಾವುದೆಂದರೆ ಓಂ ಸರ್ವೇಶ್ವರಿ ಸರ್ವಶಕ್ತಿ ಸ್ವರೂಪಿಣಿ ಮಮ ಕುಟುಂಬ ರಕ್ಷಾಂ ಕುರು ಕುರು ಸ್ವಾಹ. ಈ ಒಂದು ಮಂತ್ರವನ್ನ ಕನ್ನಡಿಯನ್ನ ನೋಡುತ್ತಾ ಹಣೆಗೆ ತಿಲಕವನ್ನ ಇಡಬೇಕಾದ್ರೆ ಹೇಳಿಕೊಳ್ಬೇಕು. ಇದರಿಂದ ಗಂಡನಿಗೆ ಅಪಾರವಾದಂತಹ ರೂಪದಲ್ಲಿ ಸಂಪದಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಗಂಡನ ಅಭಿವೃದ್ಧಿಗೆ ಅಡುಗೆ ಮನೆಯಲ್ಲಿ ಒಲೆಯನ್ನ ಹಚ್ಚುವ ಮುನ್ನ ಓಂ ಬ್ರಹ್ಮಣೇ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಒಲೆಯನ್ನು ಹಚ್ಚಿದರೆ ಗಂಡನಿಗೆ ತುಂಬ ಶ್ರೇಯಸ್ಸು. ಪ್ರತಿ ಸ್ತ್ರೀಯು ಕೂಡ ನಾಳೆಯಿಂದ ಈ ಚಿಕ್ಕ ಬದಲಾವಣೆಯನ್ನು ಮನೆಯಲ್ಲಿ ಮಾಡಿ ನೋಡಿ, ಕೊಂಚವಾದರೂ ಗಂಡನಿಗೆ ಯಶಸ್ಸು ಉಂಟಾಗಿ ವಾರ ಕಳೆದ ಮೇಲೆ ಬದಲಾವಣೆಯನ್ನು ನೀವೇ ನೇರವಾಗಿ ನೋಡಬಹುದು. ಹಾಗೆಯೇ ಗಂಡನಿಗೆ ಸಂಪಾದನೆ ವೃದ್ಧಿಯಾಗಬೇಕು, ಇಡೀ ದಿನ ಗಂಡ ಸಂತೋಷವಾಗಿರಬೇಕು ಎಂದರೆ ನೀವು ಎದ್ದ ತಕ್ಷಣ ನಿಮ್ಮ ಕಣ್ಣಿಗೆ ಗಣೇಶ ದೇವರ ಚಿತ್ರಪಟ ಕಾಣುವ ಹಾಗೆ ಏರ್ಪಾಡು ಮಾಡಿಕೊಂಡಿರಬೇಕು. ಹಾಗೆಯೇ ಶುಕ್ರವಾರದ ದಿನ ಒಣದ್ರಾಕ್ಷಿಯನ್ನು ನೈವೇದ್ಯವಾಗಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಅರ್ಪಿಸುತ್ತಾ ಬರಬೇಕು. ಮಹಿಳೆಯರು 5 ಶುಕ್ರವಾರ ನಿರಂತರವಾಗಿ ಅಮ್ಮನವರಿಗೆ ಒಣದ್ರಾಕ್ಷಿಯನ್ನು ನೈವೇದ್ಯವಾಗಿ ಇಡ್ತಾ ಬಂದ್ರೆ ಗಂಡನ ಉದ್ಯೋಗ ರಂಗ, ವ್ಯಾಪಾರ ರಂಗದಲ್ಲಿ ಯಶಸ್ಸನ್ನ ನೇರವಾಗಿ ಕಾಣಬಹುದು. 5 ವಾರಗಳ ನಂತರವೂ ಕೂಡ ನಿರಂತರವಾಗಿ ಅಮ್ಮನವರಿಗೆ ನೀವು ಪ್ರತಿ ಶುಕ್ರವಾರ ಈ ಒಂದು ಒಣದ್ರಾಕ್ಷಿಯನ್ನೇ ನೈವೇದ್ಯವಾಗಿ ಅರ್ಪಿಸಬಹುದು. ಇನ್ನು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಗೆ ಹಾಗೂ ಮಹಾಲಕ್ಷ್ಮಿ ದೇವಿಗೆ ಇಷ್ಟವಾದಂತಹ ಪಚ್ಚೆ ಕರ್ಪೂರವನ್ನು ಒಂದು ಅರಿಶಿಣ ಬಣ್ಣದ ಬಟ್ಟೆಯಲ್ಲಿ ಮೂಟೆಯ ರೀತಿ ಕಟ್ಟಿ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಬೇಕು. ನಿತ್ಯ ದೇವರ ಪೂಜೆಯನ್ನ ಮಾಡಬೇಕಾದ್ರೆ ಅಥವಾ ಪ್ರತಿ ಶುಕ್ರವಾರ ಆ ಮೂಟೆಗೆ ಧೂಪವನ್ನು ತೋರಿಸುವುದರಿಂದ ಗಂಡನಿಗೆ ವಿಪರೀತವಾದಂತಹ ಯಶಸ್ಸು ಹಾಗೂ ಧನಲಾಭ ಪ್ರಾಪ್ತಿಯಾಗುತ್ತೆ. ಗಂಡನ ಸಂಪಾದನೆ ದುಪ್ಪಟ್ಟಾಗುತ್ತೆ. ಇನ್ನು ಅಡುಗೆ ಮನೆಯಲ್ಲಿರುವ ಏಲಕ್ಕಿ ಒಣಗಬಾರದು. ಒಣಗಿದ ಏಲಕ್ಕಿಯ ಬದಲಾಗಿ ಹಸಿರು ಬಣ್ಣದಲ್ಲಿ ಇರುವಂತಹ ಏಲಕ್ಕಿಯನ್ನು ಅಡುಗೆ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು. ಅಥವಾ ಚೆನ್ನಾಗಿ ಇರುವಂತಹ ಹಸಿರು ಬಣ್ಣದ 5 ಏಲಕ್ಕಿಯನ್ನು ಅರಿಶಿಣ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಬೀರುವಿನಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ಇಟ್ಟು ಧೂಪವನ್ನ ತೋರಿಸುತ್ತಾ ಬರಬೇಕು. ಅಥವಾ ದೇವರ ಕೋಣೆಯಲ್ಲಿ 5 ಏಲಕ್ಕಿ ಇಟ್ಟು ಪೂಜೆ ಮಾಡುತ್ತಾ ಬಂದರು. ಗಂಡನ ಪರ್ಸ್ನಲ್ಲಿ 5 ಏಲಕ್ಕಿ ಇಟ್ಟರೂ ಕೂಡ ಲಕ್ಷ್ಮೀ ಕೃಪೆಯಿಂದ ಗಂಡನ ಸಂಪಾದನೆ ದುಪ್ಪಟ್ಟಾಗುತ್ತೆ. ಗಂಡನಿಗೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಗಂಡನ ಏಳಿಗೆಗೋಸ್ಕರ ಯಾವಾಗಲೂ ಭಾನುವಾರ, ಶುಕ್ರವಾರ ದಿನಗಳಂದು ಗಾಜಿನ ಬಳೆಯನ್ನು ಖರೀದಿಸಿ ಧರಿಸಿಕೊಳ್ಬೇಕು. ಅದರಲ್ಲೂ ಹಸಿರು ಹಾಗೂ ಕೆಂಪು ಬಣ್ಣದಲ್ಲಿರುವ ಗಾಜಿನ ಬಳೆಗಳನ್ನು ಧರಿಸಿದರೆ ತುಂಬಾ ಒಳ್ಳೆಯದು. ದೇವರ ಕೋಣೆಯಲ್ಲಿ ದೇವರ ಫೋಟೋ ದಕ್ಷಿಣ ದಿಕ್ಕು ನೋಡುವಂತೆ ಇಟ್ಟು ಪೂಜೆಯನ್ನ ಮಾಡಬಾರದು. ಇದರಿಂದ ಮನೆಗೆ ಒಳಿತಾಗುವುದಿಲ್ಲ. ಪಾಸಿಟಿವ್ ಶಕ್ತಿ ಅನ್ನೋದು ಮನೆಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ.
ಹಾಗೆಯೇ ಅಷ್ಟಮಿ ನವಮಿ ತಿಥಿಯಲ್ಲಿ ಯಾವ ಕೆಲಸವನ್ನು ಕೂಡ ಮಾಡಬಾರದು. ಅಂದರೆ ಹೊಸ ಕೆಲಸವನ್ನು ಆರಂಭಿಸಬಾರದು, ನೂತನ ಒಪ್ಪಂದಗಳನ್ನು ಮಾಡಿಕೊಳ್ಳಬಾರದು. ಹಾಗೆಯೇ ಮನೆಯಲ್ಲಿ ಯಾವಾಗಲೂ ಜಗಳ, ಗಂಡ ಹೆಂಡತಿ ನಡುವೆ ಏನೂ ಕೂಡ ಚೆನ್ನಾಗಿಲ್ಲ, ಗಂಡ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಬೇಕು ಅನ್ನೋದಾದರೆ ಬೆಳಿಗ್ಗೆ ಸಮಯದಲ್ಲಿ ತುಳಸಿಯ ಎಲೆಗಳನ್ನು ಕೊಯ್ದು ಸಂಜೆಯ ಸಮಯದಲ್ಲಿ ತುಳಸಿಯ ರಸವನ್ನು ತೆಗೆದು 6:30 ನಂತರ ನಿಮ್ಮ ಮನೆಯ ಎಲ್ಲ ಗೋಡೆಗಳಿಗೂ ಪ್ರೋಕ್ಷಣೆಯನ್ನ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗಿ ಮನೆಯ ಯಜಮಾನ ಹಾಗೂ ಯಜಮಾನಿಗೆ ವಿಶೇಷ ಧನಲಾಭ, ಯಶಸ್ಸು, ಉತ್ತಮ ಆರೋಗ್ಯ ಉಂಟಾಗುತ್ತೆ. ಇನ್ನು ಕೊನೆಯದಾಗಿ ವಾರಕ್ಕೆ 1 ಸಲವಾದರೂ ಕೂಡ ಮನೆಯ ಏಳಿಗೆಗೆ ಈ ರೀತಿ ಧೂಪವನ್ನು ಹಾಕಬೇಕು. ಅಂದರೆ ಧೂಪ ಹಾಕುವಂತಹ ಕೆಂಡಕ್ಕೆ ತಪ್ಪದೆ ಇಂಗನ್ನು ಸ್ವಲ್ಪ ಹಾಕಬೇಕು. ಇಂಗು ವಾತಾವರಣವನ್ನು ಶುದ್ಧಿ ಮಾಡುತ್ತೆ. ಇಂಗುವಿನ ಹೊಗೆಯನ್ನು ಮನೆಯ ಎಲ್ಲ ಮೂಲೆ ಮೂಲೆಗೂ ತೋರಿಸಬೇಕು. ಸಂಜೆ ಸಮಯದಲ್ಲಾಗಿರ್ಬೋದು, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ದಿನದಂದು ಈ ಒಂದು ಶಕ್ತಿಶಾಲಿ ಇಂಗುವಿನ ಧೂಪವನ್ನು ಹಾಕ್ತಾ ಬನ್ನಿ. ಗಂಡನ ಏಳಿಗೆ ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ, ಮನೆಯ ಯಜಮಾನ ಅಥವಾ ಯಜಮಾನಿ ಗಂಡನ ಏಳಿಗೆಗೋಸ್ಕರ ಯಾವೆಲ್ಲ ವಿಧಿವಿಧಾನಗಳನ್ನ ಪಾಲಿಸಿದ್ರೆ ಅದ್ಭುತವಾದ ಯಶಸ್ಸು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.